ಮನೆಯಲ್ಲಿ ಎಲ್ಲಿ ನೋಡಿದರೂ ರಕ್ತದ ಕಲೆ. ಇದು ರಕ್ತವೋ ವಾಮಾಚಾರವೋ? ಹೊಂಬಾಳೆಗೌಡನದೊಡ್ಡಿ ಗ್ರಾಮದಲ್ಲಿ ನಿಗೂಢ ಘಟನೆ. ಮದ್ದೂರು ತಾಲೂಕಿನ ಹೊಂಬಾಳೆಗೌಡನದೊಡ್ಡಿ ಗ್ರಾಮದಲ್ಲಿನ ಸತೀಶ್ ಮತ್ತು ಸೌಮ್ಯ ದಂಪತಿಯ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡ ನಿಗೂಢ ರಕ್ತದ ಕಲೆಗಳಿಂದಾಗಿ ಗ್ರಾಮದೆಲ್ಲೆಡೆ ಆತಂಕದ ಛಾಯೆ ಆವರಿಸಿದೆ. ಸತೀಶ್ ದಂಪತಿಯ ಇಬ್ಬರು ಮಕ್ಕಳು ಬೆಂಗಳೂರಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಸದ್ಯ ಅಲ್ಲಿಯೇ ನೆಲೆಸಿದ್ದಾರೆ. ಹಾಗಾಗಿ ಗ್ರಾಮದ ಮನೆಯಲ್ಲಿ ಸತೀಶ್ ಮತ್ತು ಸೌಮ್ಯ ಇಬ್ಬರೇ ವಾಸವಿದ್ದರು ಎನ್ನಲಾಗಿದೆ. ಸೋಮವಾರ ಬೆಳಿಗ್ಗೆ ಎಂದಿನಂತೆ ಗೃಹಿಣಿ ಸೌಮ್ಯ ಮನೆಯನ್ನು ಸ್ವಚ್ಛಗೊಳಿಸಿ ಅಡುಗೆ ಮನೆಗೆ ಉಪಹಾರ ತಯಾರಿಸಲು ತೆರಳಿದ್ದಾರೆ. ಬಳಿಕ ಕೆಲವೇ ಕ್ಷಣಗಳಲ್ಲಿ ಮನೆಯ ಹಾಲ್, ಬಾತ್ರೂಮ್, ಟಿವಿ ಹಾಗೂ ಫ್ಯಾನ್ಗಳ ಮೇಲೆ ರಕ್ತ ಸುರಿಯುತ್ತಿರುವುದನ್ನು ಕಂಡು ಸತೀಶ್ ಮತ್ತು ಸೌಮ್ಯ ಕಂಗಾಲಾಗಿದ್ದಾರೆ. ಇದರಿಂದಾಗಿ ಬೆಚ್ಚಿಬಿದ್ದ ದಂಪತಿಗಳು ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ನಾನೇ ನೋಡಿದ್ದೆ ಸರ್. ಹೊರಗಡೆ ಬಂದ ತಕ್ಷಣ ಎಲ್ಲ ಸ್ಪ್ರೆಡ್ ಆಗ್ಬಿಟ್ಟು ಸರ್, ಭಯ ಆಗ್ಬಿಡ್ತು. ಹೊರಗಡೆ ಕೂತ್ಕೊಂಡೆ ಸರ್. ಕೆಳಗಡೆ ಮೊದಲು ನೋಡಿದೆ ಸರ್ ಬೆಡ್ಡೆ ನಾನು. ಆಮೇಲೆ ಅವರಿಂದ ಇನ್ನೊಂದೆಲ್ಲ ಕರ್ಬಿಟ್ಟು ಈಗ ಹೊರಗಡೆ ಇದೆ ನೋಡ್ತಾ ಇದ್ದೆ ಸರ್. ನಾನು ಇಲ್ಲಿ ಸುತ್ತೈತೆ ಅಂತ ಮೇಲ್ಗಡೆ ಬೀಳ್ತೈತೆ ನೋಡೇ ಅಂತ ಸರ್. ನಾನು ಅಕಸ್ಮಾತ್ ಕೈ ಸಿಗ್ತಲ್ಲ ಸರ್ ನನ್ನ ಬಂದ್ಬಿಟ್ರೆ ಅದು ಅಂತ ಫ್ಲಾಶ್ ಆಗೋಯ್ತು ಸರ್ ನನಗೆ. ಆಮೇಲೆ ಇಲ್ಲ ಕಡೆ ಮೇಲ್ಗಡೆಯಿಂದ ಬೀಳ್ತೈತೆ ನೋಡು ಅಂದ್ರು ಸರ್ ಅವರು. ಹೌದು ಸರ್, ಅವರೇ ತೋರಿಸಿದ್ದು ಸರ್ ನಿಮಗೆ. ಹೌದು ಸರ್, ಚಿಲ್ ಅಂತ ಬರ್ತದೆ ಸರ್. ಅದು ಚಿಲ್ ಅಂತ ಮೇಲ್ಗಡೆಯಿಂದ ಬರ್ತದೆ ಸರ್ ಅದು. ಹೌದು ಸರ್, ಅಷ್ಟು ಅಲ್ಲೇ ಫ್ಲಾಟ್ ಆಗೈತಲ್ಲ ಸರ್ ಅದು. ಹೊರಗಡೆಯಿಂದ ಬಂದ್ವಿ, ಅಲ್ಲಿ ಹೊರಗಡೆ ಬಂದ್ರು ಅವರು. ಅವರೇ ನೋಡ್ಬಿಟ್ಟು ಹೊರಗಡೆ ಎಲ್ಲಾರನ್ನೂ ಕರ್ಸು ಕೂಗು ಎಲ್ಲಾರನ್ನೂ ಮೇಲ್ಗಡೆ ಹತ್ತು ನೋಡ್ತಾರೆ, ಏನಾರು ಇರಬೇಕು ಅಂತ ಹೇಳಿದ್ರು ಸರ್ ಅವರು. ಮೇಲ್ಗಡೆ ನೋಡಿದ್ರೆ ಒಂದು ಡ್ರಾಪ್ಸ್ ಏನೂ ಆಗಿಲ್ಲ ಸರ್ ಅಲ್ಲಿ. ನಮ್ಗೆ ಇವಾಗ ಇರೋಕ್ಕೂ ಇಲ್ಲಿ ಸಮಸ್ಯೆ ನಮಗೆ. ಘಟನೆಯ ಮಾಹಿತಿ ಆಧರಿಸಿ ಬೆಸಗರಳ್ಳಿ ಠಾಣಾ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ. ಏನಕ್ಕೆ ಈ ಥರ ಆಗೋದು ಅಂದರೆ ಇಲ್ಲಿಂದ ತಲೆ ಮೇಲಿಂದ ತೊಡಕೊಂಡು ಬೀಳ್ತಾ ಇತ್ತು. ನಾನು ನೋಡ್ತಾ ಇದ್ದೆ. ಆಮೇಲೆ ಚೇರ್ ಹಾಕೊಂಡು ಲೈಟ್ ಹಾಕಿ ನೋಡಿದೆ, ಯಾರು ಮ್ಯಾಲಿದ್ದಾರೆ ಕೊತ್ತಿ ಏನಾರು ಇಟ್ಕೊಂಡು ಬಿದ್ದಿದೆ ಬೀಳಿಸ್ತಾ ಇರೋದು ಅಂತ. ಅಲ್ಲೂ ಏನೂ ಬೀಳ್ತಾ ಇರಲಿಲ್ಲ ಅಂದರು. ಆಮೇಲೆ ನಾವು ಮೇಲ್ಗಡೆ ಎತ್ತಿ ಆಟದ ಮೇಲೆಲ್ಲ ಓಡಾಡಿ ನೋಡಿದೆ, ಏನಾರು ಇಟ್ಕೊಂಡು ಹೋಗಿದ್ದಾರೆ, ಏನಾದ್ರು ತಿಂದಿದ್ದಾರೆ ಅಂತ. ಅಲ್ಲೂ ಏನೂ ತಿಂದಿಲ್ಲ. ಹೊರಗಡೆಯಿಂದ ಯಾರೂ ಹೋಗಿಲ್ಲ. ಒಳಗಡೆ ಇರೋರೇ ಇಬ್ಬರು ಅವರು. ಒಳಗಡೆಯಿಂದ ಯಾರೂ ಬಂದಿಲ್ಲ. ಮತ್ತೆ ರಕ್ತ ಎಲ್ಲಿಂದ ಬರ್ತಾಯಿದೆ ಸರ್? ಅದು ಏನು ವಿಸ್ಮಯ ಅಂತ ಅಂದ್ಕೊಂಡಿದ್ದೀವಿ ನಾವು. ಪೊಲೀಸ್ನವ್ರು ಬಂದವರು. ಮೇಲ್ಗಡೆ ಏನೂ ಇರಲಿಲ್ಲ? ಮೇಲ್ಗಡೆ ಏನೂ ಇಲ್ಲ. ಈಗೆಲ್ಲ DSP ಎಲ್ಲ ಬಂದಿದ್ದಾರೆ, ತನಿಖೆ ಮಾಡ್ತಾರೆ. ರಾಜೇಶ್ ಅಂತ ತನಿಖೆ ಮಾಡ್ತಾ ಇದ್ದಾರೆ. ನಾಯಿನೂ ಬಂದೈತೆ, ನೋಡ್ಬೇಕು ಏನು ರಿಪೋರ್ಟ್ ಬರ್ತದೆ, ಅದ್ರ ಮೇಲೆ ಡಿಪೆಂಡ್ ಆಯ್ತದೆ. ಅದು ರಕ್ತ ಅಂತ ಕನ್ಫರ್ಮ್ ಆಯ್ತಾ? ಅದು ರಕ್ತ ಅಂತ ಕನ್ಫರ್ಮ್. ನಮಗೆ ಯಾಂತ್ರದ್ದು ಅಂತ ಗೊತ್ತಿಲ್ಲ, ಅದು ಟೆಸ್ಟಲ್ಲಿ ಬರಬೇಕದು. ಈಗ ಮನೆಯಲ್ಲಿ ಏನೂ ಇಲ್ಲ? ಆ ಥರ ಮನೇಲಿ ಏನೂ ಇಲ್ಲ, ಎಲ್ಲ ಚೆನ್ನಾಗಿದ್ದಾರೆ. ಬಳಿಕ ಬೆರಳಚ್ಚು ಮತ್ತು FSL ಶ್ವಾನದಳ ಭೇಟಿ ನೀಡಿ ಮನೆಯಲ್ಲಿ ಕಂಡುಬಂದ ರಕ್ತದ ಮಾದರಿಗಳನ್ನು ಸಂಗ್ರಹಿಸಿದ್ದಾರೆ. ಅದು ನಿಜವಾಗಿಯೂ ರಕ್ತವೋ ಅಲ್ಲವೋ ಎಂಬುದು ಪ್ರಯೋಗಾಲಯದ ವರದಿ ಬಂದ ಬಳಿಕವೇ ಗೊತ್ತಾಗಲಿದೆ. ಸ್ಥಳೀಯರಲ್ಲಿ ಈ ಘಟನೆ ಆತಂಕ ಮತ್ತು ಕುತೂಹಲ ಮೂಡಿಸಿದ್ದು, ಆಸ್ತಿ ವಿವಾದದ ಹಿನ್ನೆಲೆ ಸಂಬಂಧಿಕರಿಂದ ವಾಮಾಚಾರವಾಗಿರಬಹುದೆಂದು ದಂಪತಿ ಶಂಕೆ ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಎಲ್ಲ ಕೋಣೆಗಳಲ್ಲಿ ಪರಿಶೀಲನೆ ನಡೆಸಿದ್ದು, ತನಿಖೆಯ ಬಳಿಕವೇ ನಿಗೂಢ ರಕ್ತದ ಹಿನ್ನೆಲೆ ಬೆಳಕಿಗೆ ಬರಲಿದೆ.